ಅದು ದುಡ್ಡು ನಮ್ಮ ನಿಗಮಕ್ಕೆ ವಾಪಸ್ ರಿಟರ್ನ್ ಆಗಬೇಕು. ಮತ್ತೆ ನನ್ನ ಸಮಾಜದವ್ರು ಏನಾದಾರಲ್ಲ, ಕೆಳವರ್ಗದವ್ರು ಏನಾದಾರಲ್ಲ, ಅವ್ರಿಗೆ ಅದು ಒಂದು ಅಭಿವೃದ್ಧಿ ಆಗಬೇಕು ಆ ದುಡ್ಡಿನಿಂದ. ಅದಕ್ಕಾಗಿ ಅದು ಮೀಸಲಾಗಬೇಕು ದುಡ್ಡು. ಅದು ಇವರೆಲ್ಲ ತಮ್ಮ ವೈಯಕ್ತಿಕವಾಗಿ ಅವರು ಏನೋ ಒಂದು ದುಡ್ಡನ್ನು ಬಳಸ್ಕೊಂಡಿದ್ದಾರಲ್ಲ, ದುರ್ಬಳಕೆ ಆಗಿದ್ದು ಅದು ಒಳ್ಳೆ ರಿಟರ್ನ್ ರೀಕವರ್ ಆಗಬೇಕು. ಹಾಂ, ಅದು ಅಷ್ಟೇ ನಮ್ಮ ಬೇಡಿಕೆ. ಇಲ್ಲಿಲ್ಲಪ್ಪ ಅಂದ್ರೆ ನಾವು ರಾಜ್ಯ ಮಟ್ಟ ಹೋರಾಟಕ್ಕೂ ರೆಡಿ, ನಾವು ಜೀವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀವಿ. ನಾವು ಬೇಡ ಜನಾಂಗದವರು ಹೋರಾಟಕ್ಕೂ ಸಹಿ, ಸಮರಕ್ಕೆ ಏನೇ ಬರಲಿ ಅದು ಹೋರಾಟ ಬೇಕಾದ ಎಲ್ಲದಕ್ಕೂ ನಾವು ಅಧಿಕಾರಿಗಳ ಭಾಗಿಯಾದಾರ. ಹೌದು ಸರ್, ಆಯ್ತು ಸರ್. ಅವ್ರಿದ್ರೆ ಇಷ್ಟು ಕೋಟನ್ಗಟ್ಲೆ ಲೂಟಿ ಆಗ್ಬೇಕಾಗುತ್ತೆ ಸರ್. ಇಲ್ಲಿಲ್ಲಪ್ಪ ಅಂದ್ರೆ ಯಾರು ಮಾಡೋಕ್ಕಾಗುತ್ತಿದ್ವಿ. ಅದರ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ತಗೋಬೇಕು ಸರ್, ಅದು ತಗೋಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಸರ್. ಅದರ ವಿರುದ್ಧ ಇವರು ಪ್ರತಿಭಟನೆ ಮಾಡ್ತೀವಿ ಸರ್. ಇನ್ನು ಭ್ರಷ್ಟ ಅಧಿಕಾರಿಗಳಿಗೆ ಮಾತ್ರ ನಾವು ಇಷ್ಟು ದಿವಸ ಸುಮ್ಮನೆ ಕುಂತಂಗೆ ಕೈ ಕಟ್ಕೊಂಡು ಕುಂದ್ರಂಗಿಲ್ಲ. ನಾವು ನಮಗೆಲ್ಲ ಎಚ್ಚೆತ್ಕೊಳ್ತೀವಿ. ಆದರೆ ನಮ್ಮ ಒಂದು ಸಮಾಜಕ್ಕೆ ಯಾಕೆ ತುಳಿತಾರಪ್ಪ ಅಂತಂದ್ರೆ, ನನ್ನ ಸಮಾಜದೊಳಗೆ ಬಡ ಜನಗಳು ಎಜುಕೇಷನ್ ಎಲ್ಲ ಕಡಿಮೆ ಇರ್ತದ. ನಮ್ಮಂಥವ್ರಿಗೆ ಏನೂ ಜಾಸ್ತಿ ಏನೂ ಗುರ್ತಾಗಲ್ಲ ಅಂತೇಳಿ ನಮಗೆ ದೌರ್ಜನ್ಯ ಮಾಡಾಕತ್ತಾರ ನಮ್ಮ ಒಂದು ಸಮಾಜಕ್ಕೆ. ಅದು ಇನ್ನು ಮ್ಯಾಗ ಆಗೋದಿಲ್ಲ, ಅದು ಮಾಡಕ್ಕೆ ನಾವು ಬಿಡೋದಿಲ್ಲ. ನಾವಿನ್ನ ಹೋರಾಟಕ್ಕೆಲ್ಲ ಸಿದ್ಧಾಗ್ತೀವಿ. ಅದು ಏನೇ ಬಂದ್ರು ನಾವು ಇದು ಮಾಡ್ತೀವಿ. ನಮ್ಮ ಥರನೇ ಎಲ್ಲ ಯುವಕರು ಎದ್ದು ನಿಂದಿರಬೇಕು, ಪ್ರತಿಯೊಬ್ಬರು ಬರಬೇಕು. ಒಂದು SC ST ಜನರು ಏನದಾರಲ್ಲ, ಅಂಬೇಡ್ಕರ್ ನಿಗಮದಿಂದ ಆಯ್ತು, ವಾಲ್ಮೀಕಿ ನಿಗಮದಿಂದ, ಒಟ್ಟ ಯಾರೇ ಆಗಿರಲಿ, SC ST ಅವ್ರು ಏನು ನಾವು ಅದೀವಲ್ಲ, ಪ್ರತಿಯೊಬ್ಬರು ನಮಗೆ ಹೋರಾಟಕ್ಕೆ ಪ್ರತಿಯೊಬ್ಬರು ನಮಗೆ ಸಾಥ್ ಕೊಡಬೇಕು. ಪ್ರತಿಯೊಬ್ಬರು ಯುವಕರು ಎಲ್ಲರೂ ಬರಬೇಕು ನಮ್ಮ ಜೊತೆ. ಅವ್ರಿಗೆಲ್ಲ ಎಲ್ಲರೂ ನಮ್ಮ ಜೊತೆ ಕೈಗೂಡಿಸ್ಬೇಕು. ಅದು ಅಷ್ಟೇ ನಮ್ಗೆ ಇದು. ನಾವು ಅದು ರಾಜ್ಯದ ಮಟ್ಟ ಆದ್ರೂ ಹೋರಾಟಕ್ಕೆ ರೆಡಿ ಇರ್ತೀವಿ. ಪರಶುರಾಮ್ ದಳವಾಯಿ ಅಂತ ಸರ್. ಸೇರಿ 187 ಕೋಟಿ ಲೂಟಿ ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಆ ದುಡ್ಡನ್ನು ನಮ್ಮ ತಾಬಿಟ್ಟು ನಮ್ಮದು ನಿಗಮಕ್ಕೆ ವರ್ಗಾವಣೆ ಮಾಡಬೇಕು. ಮಾಡೋಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಹೋರಾಟ ಬೇಡಿಕೆ ಇರೋದು. ನಮ್ಮ ಬೇಡಿಕೆ ಏನಿಲ್ಲ, ಅದು 100 ST ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಕೋಟಿ ಹೊಡೆದಿದ್ರೆ ನಾವು ಪ್ರಾಣ ಬಿಡ್ತೀವಿ. 88 ಕೋಟಿ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಶೀಳು ಬಿಡ್ತೀವಿ. ಒಬ್ಬೊಬ್ಬರು ಮಾತಾಡ್ರ. ಅದು ನಮ್ಮ ಹಿಂದುಳಿದ ವರ್ಗಕ್ಕೆ ಸಂಬಂಧಪಡುವಂಥ ಏನು ಹಣ ತಗೊಂಡು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದಾರಲ್ಲ, ಅದು ದುಡ್ಡು ನಮ್ಮ ನಿಗಮಕ್ಕೆ ವಾಪಸ್ ಬರಬೇಕು, ರಿಟರ್ನ್ ಬರಬೇಕು. ಅದು ನನ್ನ ಸಮಾಜದ ಜನರಿಗೆ ಮೋಸ ಮಾಡಿದ್ರೆ ಏನು ದುಡ್ಡು ಹಂಚಿಕೆ ಏನು ಮಾಡಿದಾರಲ್ಲ, ಅದು ಒಳ್ಳೆ ರಿಟರ್ನ್ ಬರಲೇಬೇಕು. ನಮ್ಮ ವಾಲ್ಮೀಕಿ ಮತ್ತೆ ಅಂಬೇಡ್ಕರ್ ನಿಗಮದಿಂದ ಏನೋ ಹಣವನ್ನು ಅದು ಒಳ್ಳೆ ರಿಟರ್ನ್ ಬಂದು ನಮಗೆಲ್ಲ ಇದು ಆಗಬೇಕು, ನಮ್ಮ ಸಮಾಜದವರಿಗೆ ಸಿಗಬೇಕು. ಯಾವ ಸರ್ಕಾರ ಇದ್ದಾಗ ದುಡ್ಡು ಕೊಟ್ಟಾರ ನಿಮ್ಗೆ? ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡ್ಯಾರ. ಅಂದ್ರೆ ಎದರ ಸಲ ಕೊಟ್ಟಿದ್ದಾರೆ ನಿಮಗೆ ಅದು ದುಡ್ಡು? ಏನಾರ ಮಾಡ್ಕೊಳ್ಳಿ ಒಂದು ಅಭಿವೃದ್ಧಿ ಆಗಲಿ, SC ST ಜನದ ಕೆಳ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಮ್ಮ ನಿಗಮಕ್ಕೆ ಬರುವಂಥ ದುಡ್ಡನ್ನು ಇವ್ರು ಲಕ್ಷಿಸ್ಕೊಂಡು ತಮ್ಮ ಹಗರಣ ಮಾಡಿದಾರ. ಅದು ದುಡ್ಡು ವಾಪಸ್ ರಿಟರ್ನ್ ಆಗಬೇಕು. ಬಡವರಿಗೆ ದುಡ್ಡು ಬಡವರಿಗೆ ಆಗಬೇಕು. ಅದು ನನ್ನ ಸಮಾಜಕ್ಕೆ ಆಗಬೇಕು. ನಮ್ಮ ವಾಲ್ಮೀಕಿ ಸಮಾಜ ಆಗಿತ್ತು ಮತ್ತು ಅಂಬೇಡ್ಕರ್ ನಿಗಮ, ಅದೇನು ನಿಗಮದಿಂದ ಅವರು ದುಡ್ಡನ್ನು ಲೂಟಿ ಮಾಡಿದಾರಲ್ಲ, ಅದು ನಿಗಮಗಳಿಗೆ ಹೊಳೆ ಬರಬೇಕು. ಅದು ಒಂದೇ ನಮ್ಮ ಬೇಡಿಕೆ, ಮತ್ತು ಅದನ್ನು ಬಿಟ್ಟು ಏನಿಲ್ಲ. ಅದೇನು ಭ್ರಷ್ಟ ಅಧಿಕಾರಿಗಳು ಏನಾದರೂ ಇಡೀ ಕರ್ನಾಟಕಕ್ಕೆ ಇದು ಮಾಡಿದ ದುಡ್ಡು ಕೊಟ್ಟಾರ ಸರ್ಕಾರದಿಂದ, ಏನು ಬರೀ ಬಿಜಾಪುರ ಅಷ್ಟೇ ಮಾಡಿದ್ದಾರೆ? SC ST ಸಮುದಾಯದವರಿಗೆ ಏನು ಭವನ್ ಕಟ್ಟಾಕ್ ಕೊಟ್ಟಿದ್ದಾರೋ, ಏನು ಮನೆಗೆ ಅಪ್ಲಿಕೇಶನ್ ಇದ್ದಂಥ ರೊಕ್ಕ ಆಲ್ರೆಡಿ ನಿಗಮ 187 ಕೋಟಿ ಹಗರಣ ಆಗಿದೆ ಸರ್. ಯಾವ ಸಚಿವ್ರಿ? ನಾಗೇಂದ್ರ. ಅವ್ರು ಆಲ್ರೆಡಿ ಅರೆಸ್ಟ್ ಆಗ್ಯಾರ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವರೆಲ್ಲ ವಾಪಸ್ ಹೋಗ್ಬೋದು. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.